ಎಲ್ಲಿ ನೋಡಿದ್ರೂ ಭಾರತದ ಜಿಡಿಪಿಯದ್ದೇ ಸುದ್ದಿ. ಭಾರತ ಬಹಳ ಬೇಗವೇ $5 ಟ್ರಿಲಿಯನ್ ವ್ಯವಹಾರದ ದೇಶವಾಗಲಿದೆ ಎಂದು ಹೇಳ್ತಾ ಇದ್ದಾರೆ. ಅದು ಆಗಬಹುದು ಕೂಡ. ಆದ್ರೆ ಜಿಡಿಪಿ ಬೆಳೆಯೋದ್ರಿಂದ ದೇಶದ ಸಾಮಾನ್ಯ ಜನರಿಗೆ ಯಾವ ರೀತಿಯ ಪ್ರಯೋಜನವೆಂದು ಯೋಚಿಸಿದ್ರೆ ಒಂದಷ್ಟು ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಸಾಮಾನ್ಯ ಭಾರತೀಯರು ಅಂದ್ರೆ ಮಧ್ಯಮ ವರ್ಗದವರು, ಬ್ಯಾಂಕ್ನಲ್ಲಿ ವ್ಯವಹರಿಸುವವರು ಇಲ್ಲಿ ಮುಖ್ಯವಾಗ್ತಾರೆ. ಅವರ ಪೈಕಿ ದಿನೇ ದಿನೇ ಹೆಚ್ಚು ಮಂದಿ ಸಾಲ ತೆಗೆದುಕೊಳ್ತಿದ್ದಾರೆ ಮತ್ತು ಅನೇಕರು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕೊಳ್ತಿದ್ದಾರೆ ಎಂದು ವರದಿಯಾಗಿದೆ. ಜನ ಹಣ ಉಳಿತಾಯ ಮಾಡುವುದಕ್ಕಿಂತ ಹೆಚ್ಚಾಗಿ ಸಾಲ ತೆಗೆದುಕೊಂಡು ಮನೆ ನಡೆಸುತ್ತಿದ್ದಾರೆ ಎನ್ನುವ ಮಾಹಿತಿ ಹೊರಬಂದಿದೆ. ಆರ್ಥಿಕ ವರ್ಷ 24-25ರಲ್ಲಿ ಸುಮಾರು 28.5 ಕೋಟಿ ಜನ ಸಾಲ ಪಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ. ಅನೇಕ ಮನೆಗಳಲ್ಲಿ ಮನೆಯ ಯಜಮಾನನ ಹೆಸರಿನಲ್ಲಿ ಸಾಲ ಪಡೆಯಲಾಗುತ್ತದೆ. ಆದ್ದರಿಂದ ಕುಟುಂಬದ ಇನ್ನಿತರರು ಸಾಲದಲ್ಲಿ ಬದುಕ್ತಾ ಇರ್ತಾರೆ. ಸಾಲ ಪಡೆದವರ ಸರಾಸರಿ ತೆಗೆದುಕೊಂಡ್ರೆ ಅತ್ಯಂತ ಹೆಚ್ಚು ಸಾಲದಿಂದ ಹಿಡಿದು ಅತ್ಯಂತ ಕಡಿಮೆ ಸಾಲವನ್ನ ನೋಡಿ ಒಟ್ಟು ಸಾಲವನ್ನ ವಿಭಜಿಸಿದ್ರೆ ಪ್ರತಿ ಸಾಲ ಪಡೆದವರ ತಲೆಯ ಮೇಲೆ ಸರಾಸರಿ ಸುಮಾರು 5 ಲಕ್ಷದಷ್ಟು ಸಾಲದ ಹಣ ಇದೆ ಎನ್ನಲಾಗ್ತಾ ಇದೆ. ಅನೇಕರಿಗೆ ಈ ಸಾಲವನ್ನ ಬಡ್ಡಿಯೊಂದಿಗೆ ತೀರಿಸುವ ಶಕ್ತಿ ಇಲ್ಲದಿರುವುದು ಕಳವಳಕಾರಿ ವಿಷಯವಾಗಿದೆ. ಇದು ಬ್ಯಾಂಕ್ ಆಪ್ ಮೂಲಕ ಅಂದ್ರೆ ಸಕ್ರಮವಾಗಿ ಪಡೆದ ಸಾಲವಾಗಿದ್ರೆ ಇನ್ನು ಕೈ ಸಾಲ ಎಷ್ಟು ಪಡೆದಿದ್ದಾರೆ ಎನ್ನುವ ಮಾಹಿತಿ ಹೊರಬಂದಿಲ್ಲ. ಹಿಂದೆಲ್ಲ ಮನೆ ಕೊಂಡುಕೊಳ್ಳಲು ಜನ ಸಾಲ ತೆಗೆದುಕೊಳ್ತಾ ಇದ್ರು. ಆದ್ರೆ ಮನೆಗಳು ಮತ್ತು ಸೈಟ್ಗಳು ದುಬಾರಿಯಾಗಿರುವ ಈ ಕಾಲದಲ್ಲಿ ಜನ ವೈಯಕ್ತಿಕ ಖರ್ಚುಗಳಿಗೆ, ಕ್ರೆಡಿಟ್ ಕಾರ್ಡ್ ಬಳಕೆಗೆ, ವಾಹನ ಖರೀದಿಗೆ, ಟೂರ್ ಹೋಗೋದಕ್ಕೆ, ಮನೆ ಖರ್ಚುಗಳಿಗೆ ಮತ್ತು ಕೌಟುಂಬಿಕ ಸಮಾರಂಭಗಳಿಗಾಗಿ ಸಾಲ ತೆಗೆದುಕೊಳ್ತಿದ್ದಾರೆ ಅನ್ನೋದು ಕಂಡು ಬಂದಿದೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋದನ್ನ ಅನೇಕರು ರೂಢಿಸಿಕೊಂಡಂತಿದೆ. ಹೀಗೆ ಸಾಲ ಮಾಡಿಕೊಂಡವರು ಮುಂದೊಂದು ದಿನ ಕೆಲಸ ಕಳೆದುಕೊಂಡ್ರೆ, ನಷ್ಟ ಅನುಭವಿಸಿದ್ರೆ ಅಥವಾ ಅನಾರೋಗ್ಯಕ್ಕೆ ಈಡಾದ್ರೆ ಪರಿಸ್ಥಿತಿ ಏನಾಗಬಹುದು? ದೇಶದಲ್ಲಿ ಕೆಲವೇ ಜನ ದಿನೇ ದಿನೇ ಶ್ರೀಮಂತರಾಗ್ತಿರುವಾಗ ಬಹುತೇಕ ಭಾರತೀಯರು ಸಾಲದಲ್ಲಿ ಮುಳುಗ್ತಿರೋದು ವಿಚಿತ್ರವೆನ್ನಿಸ್ತಿದೆ.